ಕ್ಷೇತ್ರಗಳ ಗೆಲುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ರಿಯಾಕ್ಷನ್ ಗೆಲ್ಲಲಿಕ್ಕೆ ಒಂದು ಕಡೆ ಅಭಿವೃದ್ಧಿ, ಒಂದು ಕಡೆ ಗ್ಯಾರಂಟಿ, ಇನ್ನೊಂದು ಕಡೆ ನಮ್ಮ ಕಾರ್ಯಕರ್ತರ ಈ ಸಲ ನಾವು ಗೆಲ್ಲಿಸಲೇಬೇಕಂತ ಒಂದು ಛಲದಿಂದ ಚುನಾವಣೆ ಮಾಡಿದ್ರು. ಅದ್ರ ತಕ್ಕಂತೆ ಶಾಸಕರು, ಮಂತ್ರಿಗಳು, ಉಪಮುಖ್ಯಮಂತ್ರಿ, CM ಅವರು ಕೂಡ ಅಷ್ಟೇ ಅದಕ್ಕೆ ಸಪೋರ್ಟಿವ್ ಆಗಿ ಮಾಡೋದ್ರಿಂದ ನಾವು ಈ ಸುಲಭವಾಗಿ 3 ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ನಾವು ಚನ್ನಪಟ್ಟಣ ಮತ್ತು ಸಿಗ್ಗಾಂವಿಲಿ ಗೆಲ್ಲಂತ ಎಲ್ಲ ಕಡೆ ಸರ್ವೆಗಳು, ಜನರಲ್ ಟಾಕ್ಸ್ ಇತ್ತು. ನಾವು ಬಳ್ಳಾರಿ ಸೊಂಡ್ರು ಒಂದು ಗೆಲ್ತೀವಿ ಅಂತಿತ್ತು. ಗೆಲ್ಲಲಿಕ್ಕೆ ಇಷ್ಟೆಲ್ಲ ಕಾರಣ ಆಗಿದೆ. ಸೊ ಗೆದ್ದಂತ ಅಭ್ಯರ್ಥಿಗಳು ಮತ್ತು ಅಲ್ಲಿ ಭಾಗವಹಿಸಿದಂತ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಅಭಿನಂದಿಸ್ತೇನೆ. ಈಗ ಸಿಗ್ಗಾಂವಲ್ಲಿ ತಾವು ಉಸ್ತುವಾರಿ ವಹಿಸಿಕೊಂಡಿದ್ರಿ, ಪ್ರಮುಖವಾಗಿ ಗೆಲುವಿಗೆ ಏನ್ ಕಾರಣಗಳು ತಾವು ಕಂಡುಕೊಂಡಾಗ? ಕಾರಣ ನಾವು 5 ಸಲ ಯಾಕೆ ಸೋತಿ ಅಂದ್ರೆ ಅಲ್ಲಿ ಲೀಡರ್ಶಿಪ್ ಕೊರತೆ ಇತ್ತು. ಒಳ್ಳೆಯದು ಮತ್ತೆ ನಮ್ಮ ಅಭ್ಯರ್ಥಿಗೆ ಲೀಡರ್ಶಿಪ್ ತೆಗೆದುಕೊಳ್ಳಿಕ್ಕೆ ಕೊನೆಗಳಿಗೆಲ್ಲಿಗೆ ಅಸಾಧ್ಯ ಆಗ್ತಾ ಇತ್ತು. ಹಿಂದೂ ಮುಸ್ಲಿಂ ಅನ್ನೋ ಭಾವನೆ ಕೂಡ ಅಲ್ಲಿ ಪ್ರತಿ ಚುನಾವಣೆಯಲ್ಲಿ ಅದೇ ಪ್ರಮುಖ ಪಾತ್ರ ವಹಿಸ್ತಾ ಇತ್ತು. ನಾವು ಅಲ್ಲಿ ಆಮೇಲೆ ನಮ್ಮ ಶಿವಾನಂದ ಪಾಟೀಲ್ ಅವರು, ಮಾಣೆ ಅವರು, ಅನೇಕ ನಾಯಕರಲ್ಲಿ ನಾವು ಫ್ರಂಟ್ ಲೈನ್ ಅಲ್ಲಿ ಬರೋದ್ರಿಂದ ಹಿಂದೂ ಮುಸ್ಲಿಂ ಅನ್ನೋದು ಬಹಳ ದೂರ ಆಗಿ ಅದು ಕಾಂಗ್ರೆಸ್ ಕ್ಯಾಂಡಿಡೇಟ್, ಅಹಿಂದ ಕ್ಯಾಂಡಿಡೇಟ್ ಅನ್ನೋ ಭಾವನೆ ಬರೋದ್ರಿಂದ ನಾವು ಗೆಲ್ಲಕ್ಕೆ ಸಾಧ್ಯತೆ. ಮತ್ತು ವಿಶೇಷವಾಗಿ ಅಹಿಂದ ಓಟ್ ಇಲ್ಲಿವರೆಗೆ ಚದುರಿ ಹೋಗ್ತಾ ಇತ್ತು, ಹೆಚ್ಚು BJP ಪಾಲಾಗ್ತಿತ್ತು. ಈ ಸಲ 70% ಅಹಿಂದ ವರ್ಗ ಕಾಂಗ್ರೆಸ್ ಪರ ಬರೋದ್ರಿಂದ ನಾವು ಗೆಲ್ಲೋದು ಬಹಳ ಸುಲಭವಾಗಿ ಗೆಲ್ಲಕ್ಕೆ ಸಾಧ್ಯ ಇದೆ. ಮಾಜಿ ಮುಖ್ಯಮಂತ್ರಿ ಮಗನನ್ನ ಸೋಲಿಸಿದಂತ ಕೀರ್ತಿ ನಿಮಗೆ ಸಲ್ಲುತ್ತೆ. ಯಾಕಂತಂದ್ರೆ ಅನೇಕ ದುಡ್ಡಿದಂತವ್ರು ದುಡ್ಡಿನ ಒಂದು ಬೆಳೆನ ಹರಿದಿತ್ತು. ಆ ಕ್ಷೇತ್ರದಲ್ಲಿ ಯಾವ ತರ ಸ್ಟ್ರಾಟಜಿ ಮಾಡಿರ್ತಾವ? ಅದೇ ಅದಲ್ಲ, ಅಹಿಂದ ವರ್ಗ ನಮ್ಮಿಂದ ದೂರ ಇತ್ತು ಇಲ್ಲಿವರೆಗೆ. ಅಹಿಂದ ವರ್ಗ ನಮ್ಮ ಕಡೆ ಬಂತು. ಹಿಂದೂ ಮುಸ್ಲಿಂ ಅನ್ನೋ ಭಾವನೆ ಅವ್ರು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಕಡಕೋಳಿ ಇನ್ಸಿಡೆಂಟ್ ಇರ್ಬೋದು, ವಕ್ಫ್ ಆಸ್ತಿ ಬಗ್ಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಪ್ರತಿ ಚುನಾವಣೆ ಮಾಡ್ತಿರೋ ಸಕ್ಸಸ್ ಆಗ್ತಿದ್ರು. ಈ ಸಾರಿ ಅದು ಸಕ್ಸಸ್ ಮಾಡ್ಲಿಕ್ಕೆ ನಮ್ಮ ಕಾರ್ಯಕರ್ತರು ನಾವು ಅವಕಾಶ ಮಾಡಿಕೊಡ್ಲಿಲ್ಲ. ಹೀಗಾಗಿ ಗ್ಯಾರಂಟಿ ಕೂಡ ಬಹಳಷ್ಟು ಕೈ ಹಿಡಿದಿದೆ. ಸೊ ಒಳ್ಳೆಯ ಸರ್ಕಾರ ಇದೆ ಅನ್ನೋದು ಕೂಡ ಭಾವನೆ ಜನರಲ್ಲಿ ಇದೆ. ಅದನ್ನ ಕಾರ್ಯಕರ್ತರ ಮೂಲಕ ಮತದಾರರಿಗೆ ಮೂಡಿಸುವಂತ ಪ್ರಯತ್ನ ಮಾಡಿದ್ವಿ.